ಕೆಆರ್‌ಪೇಟೆ ತಾಲೂಕಿನ ಹೊಸಹೊಳಲು ಪಟ್ಟಣದ ನಿವಾಸಿ ಆಗಿರುವ ಉದ್ಯಮಿಗಳು ಸಮಾಜ ಸೇವಕರಾದ ನಂಜುಂಡಸ್ವಾಮಿ ಅವರು ಶ್ರೀಕಂಠಯ್ಯ ಹಾಗೂ ಜಯಮ್ಮರವರ ಸುಪುತ್ರರಾಗಿದ್ದು, ಕಡು ಬಡತನದಲ್ಲಿ ತಮ್ಮ ಶಿಕ್ಷಣವನ್ನು ನಡೆಸಿದ ಇವರು ತಮ್ಮ ಕಷ್ಟ ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯನ್ನು ಕಂಡು ಕೆಆರ್‌ಪೇಟೆಯನ್ನು ತೊರೆದು ಬೆಂಗಳೂರಿನತ್ತ ಜೀವನ ಕಟ್ಟಿಕೊಳ್ಳಲು ಪಯಣ ಬೆಳೆಸಿದ ಇವರು ನನ್ನಂತೆಯೇ ಬೇರೆಯವರು ಕಷ್ಟಕ್ಕೆ ತುತ್ತಾಗಬಾರದೆಂದು ತೀರ್ಮಾನಿಸಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಆಟೋಮೊಬೈಲ್ ಕಂಪನಿ ತೆರೆದು ಸುಮಾರು 40ರಿಂದ 50 ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿರುವ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿ ನಟನೆಗೂ ಸೈ ಎನಿಸಿಕೊಂಡಿರುವ ನಂಜುಂಡಸ್ವಾಮಿ ಕನ್ನಡದಲ್ಲಿ ಜೋಕಾಲಿ ಧಾರಾವಾಹಿಯಲ್ಲಿ ನಟಿಸಿ ಮನೆ ಮಾತಾಗಿರುವ ಹೊಸಹೊಳಲು ಗ್ರಾಮದ ನಂಜುಂಡಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಧುಮುಕಿ ಯುವಕರಿಗೆ ಉದ್ಯೋಗ, ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಲು ರಾಜಕೀಯ ಪ್ರವೇಶ ಮಾಡುವುದಾಗಿ ತಮ್ಮ ಕಷ್ಟಗಳು ನಡೆದು ಬಂದ ದಾರಿಯ ಬಗ್ಗೆ ಕೆಆರ್‌ಪೇಟೆ ಪಟ್ಟಣದಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಪತ್ರಿಕಾ ಸಂಮಿತ್ರರು ನಂಜುಂಡಸ್ವಾಮಿ, ಪ್ರವೀಣ್, ರಘು, ನವೀನ್ ರವರಿಗೆ ಸನ್ಮಾನಿಸಿ ಗೌರವಿಸಿದರು. ಬದಲಾವಣೆ ಅಂತ ಅಂದ್ರೆ ಇವಾಗ ಧಾರ್ಮಿಕವಾಗಿ ನಮ್ಮ ಜನನ ನಮ್ಮ ಸಮುದಾಯನ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಮನಸ್ಸು ಯಾವ ರೀತಿ ಬೇಕಾದ್ರೂ ಚೇಂಜಸ್ ಮಾಡ್ಬೋದು, ಆಸಕ್ತಿ ಇದೆ, ಅದನ್ನ ಮಾಡಬೇಕು, ಬದಲಾವಣೆ ಮಾಡಬೇಕು. ಮತ್ತೆ ಉದ್ಯೋಗಸ್ಥರು ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಎಷ್ಟು ಜನಗಳಿದ್ದಾರೆ ಆದಷ್ಟು ಎಲ್ರಿಗೂ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕು. ಅವ್ರಿಗೆ ಉದ್ಯಮದಲ್ಲಿ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರೆ, ಹಂಗೆ ಇದನ್ನ ಬದಲಾವಣೆ ಮಾಡಬೇಕು. ಅದು ನಾನು ತರ್ತೀನಿ ಅಂತ ನನ್ನಲ್ಲಿ ಬಹಳ ಪೂರ ಪ್ರಮಾಣದಲ್ಲಿ ನಂಬಿಕೆ ಇದೆ. ಬಹುಶಃ ಅವರನ್ನ ಶ್ರದ್ಧಾಪೂರ್ವಕವಾಗಿ ಜ್ಞಾನವನ್ನು ಅವ್ರಿಗೆ ತುಂಬಿದ್ರೆ, ವಿದ್ಯೆಯನ್ನ ತುಂಬಿದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ವಿದ್ಯೆ, ಸಂಘಟನೆ, ಹೋರಾಟ. ಯಾಕೆ ಅಂತಂದ್ರೆ ವಿದ್ಯೆ ಇದ್ರೆ ನಾವು ಸಂಘಟಿತರಾಗ್ತೀವಿ, ಸಂಘಟನೆ ಆಯ್ತ ಮೇಲೆ ನಮ್ಮ ಹೋರಾಟ ತಾನಾಗಿ ತಾನು ಬರುತ್ತೆ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತ ಒಂದು ಫೌಂಡೇಶನ್ ತರನೇ ನೀವು ಅವರನ್ನ ಇವಾಗ ಶ್ರದ್ಧಾಪೂರ್ವಕವಾಗಿ ಅದಕ್ಕೆ ಅವರು ಏನು ಜ್ಞಾನವನ್ನ ತಗೊಳ್ತಾರೋ ಅದ್ರ ಮೇಲೆ ಅವ್ರನ್ನ ನಮ್ಮ ಸಮುದಾಯ ಆಗ್ಬೋದು, ಜನರನ್ನ ಆಗ್ಬೋದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಉದ್ದೇಶ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಗಂಟ ಹೊಸಹೊಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ತಿರ್ಗಾ 8ರಿಂದ ಫಸ್ಟ್ PUC ಗಂಟ ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು. ಈಗ ನನಗೆ ಆ ಊರನ್ನ ಬಿಟ್ಟು, ಹೊಸಹೊಳಲು ಬಿಟ್ಟು ದೊಡ್ಡ ಸಮುದ್ರ ಆದಂಥ ಬೆಂಗಳೂರಿಗೆ ಏನಕ್ಕೆ ಹೋದೆ ಅಂದರೆ, ನನ್ನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು 7ನೇ ಕ್ಲಾಸ್ ಓದ್ತಾ ಇರ್ತೀನಿ. ಇಲ್ಲೇ ಶಿಕ್ಷಕರ ಭವನ ಇದೆಯಲ್ಲ, ಇಲ್ಲಿ ಒಂದು ಮದುವೆ ನಡೀತಾ ಇರ್ತದೆ. ಆ ಮದುವೆಗೆ ನಾನು, ಅವರು ಬೇರೆ ಸಮುದಾಯದವರು, ಬೇರೆ ಇದು ತಿನ್ನಕ್ಕೆ ಮೊದಲೇ ಊಟ ತುಂಬಾ ಕಷ್ಟ. ಒಂದು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಒಂದು ಇದಿರುತ್ತೆ. ಆ ಕಷ್ಟದಲ್ಲಿ ಇರ್ತೀನಿ. ಅವಾಗ ಶಿಕ್ಷಕರ ಭವನ ಒಳಗಡೆ ಹೋಗ್ತೀನಿ. ಅಲ್ಲಿ ಮದುವೆ ನಡೀತಾ ಇರ್ತದೆ. ಆ ಮದುವೆಯಲ್ಲಿ ಊಟಕ್ಕೆ ಕೂತ್ಕೊಳ್ತೀನಿ. ಊಟಕ್ಕೆ ಕೂತ್ಕೊಂಡು ಇನ್ನೇನೋ ಎಲ್ಲ ಒಂದು ಕಡೆಯಿಂದ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಗೊತ್ತಿರೋ ಅಂಥವ್ರು ಏನು ಮಾಡ್ತಾರೆ, ಅವರು ಕರ್ಕೊಂಡೋಗಿ ಹೊರಗಡೆ ಏನೋ ಊಟ ತಿನ್ಬೇಕು ಅನ್ನೋಷ್ಟರಲ್ಲಿ ಕರ್ಕೊಂಡೋಗಿ ಆಚೆ ಬಿಟ್ಬಿಡ್ತಾರೆ. ಆಮೇಲೆ ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು ಆಚೆ ಬಿಟ್ಬಿಡ್ತಾರೆ. ಆವಾಗ ನನಗೆ ಒಂದು ಮನಸ್ಸು ನಾಟ್ಬಿಡುತ್ತೆ. ನಾನು ಯಾಕೆ ಹಿಂಗಿದ್ದೀನಿ, ನಾವು ಏನು ಮಾಡಬೇಕು, ಏನಕ್ಕೆ ನಾವು ಅವ್ರ ಥರ ಇರಬಾರ್ದು, ನಾವು ಏನಕ್ಕೆ ಈ ಥರ ಇದ್ದೀವಿ ಅನ್ನೋದು ನನಗೆ ಅವಾಗ ಅನಲೈಸಲ್ ಆಗ್ತದೆ. ನನಗೆ ಅವಾಗಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಸಂಪಾದನೆ ಮಾಡಬೇಕು ಅಂದಾಗ ಆಗ 7ನೇ ಕ್ಲಾಸೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಹೊಂಗೆಹಳ್ಳು, ಬೇವರಳ್ಳು, ಆಗಿನ ಕಾಲದಲ್ಲಿ ಹೊಂಗೆಹಳ್ಳು, ಬೇವರಳ್ಳೆಲ್ಲ ಅದನ್ನ ತಗೊಬಂದು ಬೇರೆಯವ್ರಿಗೆ ಮಾರ್ತಾ ಇರ್ತಾರೆ. ಇದನ್ನ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಆ ಸ್ಟಾರ್ಟ್ ಮಾಡಿ ಆಮೇಲೆ ಮುಂದೆ ಹಂಗೆ ಅದನ್ನ ಇದು ಮಾಡ್ಕೊಂಡ್ ಬರ್ತೀನಿ. ಆದ್ರೆ ನನಗೆ ಇದು ಸಾಕಾಗಲ್ಲ, ಜೀವನ ಮಾಡೋಕ್ಕೆ ಸಾಕಾಗಲ್ಲ. ಅದರಲ್ಲಿ ನಾನು ಸಂಪಾದನೆ ಮಾಡಿದ ಮುಂದೆ ಬರಬೇಕು ಅಂದ್ರೆ ಕಷ್ಟ ಆಗ್ತದೆ ಅಂತ ಅನಿಸ್ಬಿಡುತ್ತೆ ನನಗೆ. ಅವಾಗ ಫಸ್ಟ್ PUC ಮುಗಿಸಿ ನಾನೆಲ್ಲೂ ಸೀದಾ ಬೆಂಗಳೂರು ಹೋಗ್ತೀನಿ. ನಾನು ಹೋಗುವಾಗ ಒಂದು ಜೊತೆ ಬಟ್ಟೆ ಅಷ್ಟೇ ನಾನು ಹಾಕೊಂಡಿರೋದು, ₹1 ದುಡ್ಡಿಲ್ಲ. ಆ ಸ್ಥಿತಿಲಿ ಹೋದೆ ನಾನು. ಇವತ್ತು ನಾನು ಒಂದು ಉದ್ಯಮ ಸ್ಟಾರ್ಟ್ ಮಾಡಿ 30 ಜನ ಕೆಲಸ ಕೊಟ್ಟಿದ್ದೀನಿ. ಇವತ್ತು ಖುಷಿ ಇದೆ. ಹಾಗಾಗಿ ನಮ್ಮ ಸಮುದಾಯದಲ್ಲಿ ಇನ್ನೂ ಹಾಗೆ ಇದ್ದಾರೆ. ಅವರು ನಾನು ಏನಾದ್ರು ನನ್ನ ಕೈಲಾದಷ್ಟು ಸಹಾಯ ಮಾಡಲೇಬೇಕು. ಈಗ ಹುಟ್ಟು ಸಾವು ಇದ್ರ ಮಧ್ಯೆ ನಾವು ಏನಾದ್ರು ಸಾಧನೆ ಮಾಡಬೇಕು, ಏನಾದ್ರು ಒಂದು ಚಾಪು ಮೂಡಿಸಿ ಹೋಗ್ಬೇಕು. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ಬೆಂಗಳೂರು ಹೋದೆ. ಈಗ ಹೋಗಿದ್ದೀನಿ, ಒಂದು ರೀತಿಲಿ ವಾಪಸ್ ಬರ್ತಾ ಇದ್ದೀನಿ. ನಮ್ಮ ಸಮುದಾಯಕ್ಕೆ ಆದಷ್ಟು ಸಹಾಯ ಮಾಡ್ತೀನಿ. ಕೆಳಮಟ್ಟದಲ್ಲಿ ಇರೋನ ಎಲ್ಲ ರೀತಿಲೂ, ಆರ್ಥಿಕವಾಗ್ಬೋದು, ಧಾರ್ಮಿಕವಾಗಿರ್ಬೋದು, ಉದ್ಯೋಗದಲ್ಲಿ ಯಾವುದೇ ರೀತಿಲಿ ಆಗ್ಬೋದು, ಅವರ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ
ನಾನು ಜೀವನ ಇಲ್ಲೇ ಪರಿಪೂರ್ಣವಾಗಿ ಕಳಿಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮಂತರ ಸಹಾಯ, ನಮ್ಮ ಸಮುದಾಯ ಸಹಾಯ ಎಲ್ಲವೂ ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನಿಜವಾಗ್ಲೂ ನಮ್ಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಸರ್. ಏನು ಜಾತಿ ವ್ಯವಸ್ಥೆ ಇನ್ನೂ ಕ್ಲಿಯರ್ ಆಗಿಲ್ವಾ? ಇನ್ನೂ ಆಗಿಲ್ಲ. ಜಾತಿ ವ್ಯವಸ್ಥೆ ಇಷ್ಟೊಂದು ಇದಿದೆಯಾ ನೋಡಿ. ಒಬ್ರು ಬರೀ ಊಟಕ್ಕೋಸ್ಕರ ಊಟದಲ್ಲೂ ಕೂಡ ಜಾತಿಯನ್ನು ನೋಡುವಂತ ಪರಿಸ್ಥಿತಿ ನಂಜುಂಡಸ್ವಾಮಿ ಅವ್ರಿಗೆ ಆದಂತ ಮನಸ್ಥಿತಿ, ಬಹುಶಃ ನನ್ನ ಸಮಾಜದ ಯಾವುದೇ ಮಕ್ಕಳಿಗೂ ಆ ಪರಿಸ್ಥಿತಿ ಬರಬಾರದು ಅನ್ನುವಂತ ಒಂದು ಸ್ವಾಭಿಮಾನದ ಮನಸ್ಥಿತಿಯನ್ನ ತಗೊಂಡು ಅವತ್ತು ಎಜುಕೇಶನ್ ನ ಅರ್ಧಕ್ಕೆ ನಿಲ್ಲಿಸಿ ಮಹಾನಗರಕ್ಕೆ ಹೋಗಿ ಅವರು ಉದ್ಯೋಗವನ್ನ ಪಡೆದು ಅಲ್ಲಿಂದ ನಂತರ ಬೇರೆ ಯಾರಿಗೂ ಹಾಕಬಾರ್ದು ಅಂತ ನೊಂದವರನ್ನ ಇವತ್ತು ಒಂದು 30 ಜನರಿಗೆ ಉದ್ಯೋಗವನ್ನು ಕೊಟ್ಟು ಮತ್ತೆ ಇನ್ನೂ ನನ್ನ ಸಮಾಜ ಅದೇ ಪರಿಸ್ಥಿತಿ ಇದೆ, ಆ ಸಮಾಜವನ್ನು ಏನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು ಅನ್ನುವಂತಕ್ಕಂಥ ಮನಸ್ಥಿತಿಯನ್ನಿಟ್ಟು ಈ ಕ್ಷೇತ್ರಕ್ಕೆ ಅವರು ಮತ್ತೆ ಅವರ ದುಡಿಮೆಯಲ್ಲಿ ಒಂದಷ್ಟು ಸೇವೆಯನ್ನ ಮಾಡುವ ಮೂಲಕ ಎಷ್ಟು ಸಾಧ್ಯವಾಗುತ್ತೋ ಅವ್ರನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀರಿ. ಬಹುಶಃ ನಿಜವಾಗ್ಲೂ ನಿಮ್ಮ ಅಂತೆ ಇರ್ತಕ್ಕಂಥ ಯುವಕರಿಗೂ ಕಿಚ್ಚು ಬರಲಿ, ಅವರು ಕೂಡ ನಿಮ್ ತರನೇ ಒಂದು ಉದ್ಯೋಗವನ್ನ ಅರಸಲಿ, ಅವರು ಕೂಡ ಸ್ವಾಭಿಮಾನದಿಂದ ನಿಮ್ ತರನೇ ಒಂದು 100 ಜನರಿಗೆ ಉದ್ಯೋಗವನ್ನ ಕೊಡುವಂಥದ್ದು ಆಗ್ಲಿ ಅನ್ನುವಂಥದ್ದು ಈ ಮೂಲಕ ನಾನು ಕೂಡ ಈ ಜಾತಿ ವ್ಯವಸ್ಥೆ ಕೊನೆಗಳ್ಳಿ ಅನ್ನೋದೇ ನಮ್ಮ ಉದ್ದೇಶ ಸರ್. ಖಂಡಿತವಾಗ್ಲೂ ನಿಮ್ಮ ಮಾತನ್ನು ಕೇಳಿದಾಗ ಕಣ್ಣೀರು ಬರುತ್ತೆ ಸರ್. ದಯಮಾಡಿ ಯಾರಾದ್ರೂ ಕೂಡ ಅಷ್ಟೇ ಜಾತಿಯನ್ನ ನೋಡಬೇಡಿ, ಜಾತಿಯ ವ್ಯವಸ್ಥೆಯನ್ನ ಇನ್ನೂ ಇಲ್ಲ. ಬಾಬಾ ಸಾಹೇಬ್ ನಿಜವಾಗ್ಲೂ ಸರ್, ನೀವೇ ಇಷ್ಟೊಂದು ಮನಸ್ಸನ್ನ ನೋವು ಮಾಡ್ಕೊಂಡ್ರಿ ಅಂದ್ರೆ ನನಗನ್ನಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಎಜುಕೇಶನ್ ಯಾರು ಇವತ್ತುವರೆಗೂ ಅದ್ರ ದಾಖಲೆಯನ್ನ ಮುರಿಯಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಕೊನೆಗೆ ಜಾತಿಯ ವ್ಯವಸ್ಥೆಯಲ್ಲಿ ಅವ್ರಿಗೆ ಮನಸ್ಸು ನೋವಾಗುತ್ತೆ. ಇಷ್ಟೊಂದೆಲ್ಲ ಮಾಡಿ ಕೊನೆ ಲಾಸ್ಟ್ಗೆ ಅವರು ಏನೆಲ್ಲ ಅವರ ಪದವಿಗಳನ್ನ ತ್ಯಾಗ ಮಾಡ್ತಾರೆ, ಏನೆಲ್ಲ ಮಾಡಬಾರ್ದು ಅನ್ನೋಂಥದ್ದು ಹೇಳ್ತಾರೆ. ಅವತ್ತು ಯಾವುದಕ್ಕೆ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೆಲ್ಲ ಅದರ ಕಷ್ಟವನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಬಹುಶಃ ನಿಜವಾಗ್ಲೂ ನಿಮ್ಮ ಕಥೆಯನ್ನು ಕೇಳಿ ಮನಸ್ಸು ಚುರುಕನ್ಸಿದೆ ಸರ್. ಇದನ್ನ ನೋಡ್ತಕ್ಕಂಥವ್ರಾದ್ರು ಮತ್ತೆ ಬದಲಾಗ್ಲಿ, ವ್ಯವಸ್ಥೆ ಬದಲಾಗ್ಲಿ ಅನ್ನುವಂತಕ್ಕಂಥದ್ದು ಈ ಮೂಲಕ ಹೇಳ್ತಾ ಕಾರ್ಯಕ್ರಮ